ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಶ್ರೂ ಸಾಗಾ. ಇದು ವಿಯೆಟ್ನಾಂ ವ್ಯೂಸ್ ಎಪಿಸೋಡ್ 5. ವೀಕೆಂಡ್ ಆಗಿದ್ದರಿಂದ ನಾವು ಒಂದು ಸ್ವಲ್ಪ ಆಫೀಸ್ ಕಡೆಯಿಂದ ಬ್ರೇಕ್ ತೊಗೊಂಡು ಸಿಟಿ ಕಡೆ ಇರೋ ಓಲ್ಡ್ ಕ್ವಾರ್ಟರ್ ಕಡೆಗೆ ಹೊರಟ್ವಿ. ನಾವಿರೋದು ವಿಯೆಟ್ನಾಂನ ಕ್ಯಾಪಿಟಲ್ ಸಿಟಿಯಾದ ಹನೋಯಲ್ಲಿ. ನಾವಿರೋ ಏರಿಯಾಯಿಂದ ಸಿಟಿ ಕಡೆಗೆ ಹೋಗೋದಕ್ಕೆ ಬಸ್ ಆರೆಲ್ಸ್ ಗ್ರ್ಯಾಬ್ ಟ್ಯಾಕ್ಸಿ ಸಹ ಯೂಸ್ ಮಾಡಬಹುದು. ನಾವಿವತ್ತು ಟ್ಯಾಕ್ಸಿ ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಬಸ್ ಸ್ಟಾಪ್ ಕಡೆಗೆ ಹೊರಟ್ವಿ. ಬಸ್ಸಿಂದ ಒಂದು 30 ಇಲ್ಲ 40 ಮಿನಿಟ್ಸ್ ಒಳಗಡೆ ನಾವು ಓಲ್ಡ್ ಕ್ವಾರ್ಟರ್ ರೀಚ್ ಆಗಬಹುದು. ನೀವೇನಾದರೂ ಹನೋಯಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಕಮ್ಯೂಟ್ ಮಾಡಬೇಕಂದ್ರೆ ಬಸ್ಸಲ್ಲಿ ಕೂಡ ಕಮ್ಯೂಟ್ ಮಾಡಬಹುದು. ಇಲ್ಲಿ ಬಸ್ನ ಟ್ರ್ಯಾಕ್ ಮಾಡೋದು ತುಂಬಾ ಸುಲಭ. ಇಲ್ಲಿ ವಿನ್ ಬಸ್ ಅಂತ ಒಂದು ಲೋಕಲ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವಿರೋ ಜಾಗದಿಂದ ಬಸ್ ಸ್ಟಾಪಿಗೆ ಎಷ್ಟು ದೂರ, ಅಲ್ಲಿ ಯಾವ ಬಸ್ ಹತ್ತಬೇಕು, ಎಷ್ಟು ಗಂಟೆಗೆ ಬಸ್ ಬರುತ್ತೆ ಅಂತ ಮಿನಿಟ್ ಟು ಮಿನಿಟ್ ಡೀಟೇಲ್ಸ್ ಅಲ್ಲಿರುತ್ತೆ, ಇನ್ಕ್ಲೂಡಿಂಗ್ ದ ಫೇರ್. ಆ್ಯಪ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಗ್ರ್ಯಾಬ್ ಟ್ಯಾಕ್ಸಿ ಸಹ ನೀವು ಯೂಸ್ ಮಾಡಬಹುದು. ಸಮ್ಟೈಮ್ಸ್ ಗ್ರ್ಯಾಬ್ ಟ್ಯಾಕ್ಸಿ ಡಿಪೆಂಡಿಂಗ್ ಆನ್ ದ ವೆದರ್ ಫೇರ್ ಚೇಂಜ್ ಆಗುತ್ತೆ. ಸೇಮ್ ಲೈಕ್ ಊಬರ್, ಲೈಕ್ ಮಳೆ ಟೈಮಲ್ಲಿ ಜಾಸ್ತಿ ಫೇರ್ ಇರುತ್ತೆ. ನಾರ್ಮಲಿ ಇಂಟರ್ನಲ್ಲಿನೇ ಕಮ್ಯೂಟ್ ಮಾಡಬೇಕಂದ್ರೂ ಮೋರ್ ದೆನ್ 100 to 200 ರುಪೀಸ್ ಆಗುತ್ತೆ. ಬಟ್ ನೀವು ಬಸ್ ಯೂಸ್ ಮಾಡಿದ್ರೆ, ಇಲ್ಲ ಈ ವಿನ್ ಬಸ್ ಯೂಸ್ ಮಾಡಿದ್ರೆ ವಿದಿನ್ 20 ರುಪೀಸ್ or 30 ರುಪೀಸ್ ನಾವು ಅರೌಂಡ್ ಆಲ್ ಓವರ್ ಸಿಟಿ ಟ್ರಾವೆಲ್ ಮಾಡಬಹುದು. ಅಂತೂ ಇಂತೂ ನಮ್ಮ ಬಸ್ ಬಂತು. ಸೊ ನಾವು ಸೀದಾ ಬಸ್ ಹತ್ಕೊಂಡು ಸಿಟಿ ಕಡೆಗೆ ಹೊರಟ್ವಿ. ಈ ಬಸ್ ನೋಡೋದಕ್ಕೆ ಸೇಮ್ ನಮ್ಮ ಬೆಂಗಳೂರಲ್ಲಿರೋ ಓಲ್ವೋ ಬಸ್ ಥರನೇ ಇದೆ. ಅದೇ ಕಂಫರ್ಟು, ಅದೇ ಫೀಲು. ಈ ಹನೋಯ್ ಸಿಟಿ ಸಹ ಅಷ್ಟೇ, ಸೇಮ್ ಹತ್ತತ್ರ ನಮ್ಮ ಬೆಂಗಳೂರು ಥರನೇ ಇದೆ. ಬಟ್ ವೆದರ್ ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಲ್ಲಿ ಹ್ಯೂಮಿಡಿಟಿ ಜಾಸ್ತಿ. ನಮ್ಮ ಬೆಂಗಳೂರಿಂದ ಬಂದವ್ರಿಗೆ ಇಲ್ಲಿ ವೆದರ್ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ. ನಾವು ಬಸ್ ಸ್ಟಾಪಲ್ಲಿ ಹೇಳ್ಕೊಂಡು ಓಲ್ಡ್ ಕ್ವಾರ್ಟರ್ಗೆ ಸೀದಾ ಟಾಂಗಾ ಗಾಡಿ ಹತ್ಕೊಂಡ್ವಿ. ಈ ಜಾಗ ಯಾಕೆ ಟೂರಿಸ್ಟ್ ಸ್ಪಾಟ್ ಆಯಿತು ಅಂತ ಹೇಳಬೇಕಂದ್ರೆ, ಈ ಓಲ್ಡ್ ಕ್ವಾರ್ಟರ್ ವಿಯೆಟ್ನಾಂನ ಟ್ರೆಡಿಷ್ನಲ್ ಮತ್ತು ಹಿಸ್ಟಾರಿಕಲ್ ಹಬ್. ಇಲ್ಲಿನ ಲೋಕಲ್ ಟ್ರೆಡಿಷ್ನಲ್ ಆರ್ಟಿ ಕ್ರಾಫ್ಟ್ಸ್ಮನ್ಶಿಪ್ನ ಇಲ್ಲಿ ತುಂಬ ಚೆನ್ನಾಗಿ ಎಂಫಸೈಸ್ ಮಾಡಿದ್ದಾರೆ. ಈ ಜಾಗ ಒಂಥರ ವಿಯೆಟ್ನಾಂನ ಕಲ್ಚರಲ್ ರಿಪ್ರೆಸೆಂಟೇಷನ್ ಅಂದ್ರೂ ತಪ್ಪಿಲ್ಲ. ನಾವು ಮೊದಲಿಗೆ ಇಲ್ಲಿರೋ ಟ್ರಾಂಗ್ ಟಿಯನ್ ಪ್ಲಾಜಾ ಹತ್ರ ಇಳ್ಕೊಂಡ್ವಿ. ಈ ಪ್ಲಾಜಾದ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಐಟಮ್ಸ್ ಸಿಗುತ್ತೆ. ಪ್ಲಸ್ ಮೇನ್ ಕ್ಯಾಚ್ ಏನಪ್ಪ ಅಂದರೆ, ಇಂಡಿಯಾ ಕಂಪೇರ್ ಮಾಡಿದ್ರೆ ಈ ಎಲ್ಲ ಇಂಟರ್ನ್ಯಾಷನಲ್ ಲಕ್ಸುರಿ ಬ್ರ್ಯಾಂಡ್ ಐಟಮ್ಸ್ ವಿಯೆಟ್ನಾಮಲ್ಲಿ ಕಮ್ಮಿ. ಸೊ ನೀವೇನಾದರೂ ಬ್ರ್ಯಾಂಡೆಡ್ ಐಟಮ್ಸ್ ತೊಗೋಬೇಕು ಅಂದರೆ ಡೋಂಟ್ ಮಿಸ್ ದಿಸ್ ಪ್ಲೇಸ್. ನಾವು ಸದ್ಯಕ್ಕೆ ಮಾಲ್ ಮುಂದೆಗಡೆ ಇದ್ದ ಟಾಯ್ ಕಾರಲ್ಲಿ ಪರಿನ ಆಟಾಡ್ಸೋಣ ಅಂತ ಸ್ವಲ್ಪ ಹೊತ್ತು ಆಟಾಡಿಸಿದ್ವಿ. ಮಗಳನ್ನ ಸ್ವಲ್ಪ ಆಟಾಡಿಸಿ ನಾವು ಸೀದಾ ಹಶ್ವಾಗ್ತಿತ್ತು ಅಂತ ಚರ್ಚ್ ಸ್ಟ್ರೀಟ್ ಹತ್ರ ಇರೋ ಒಂದು ರೆಸ್ಟೋರೆಂಟಿಗೆ ಬಂದ್ವಿ. ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ ಲಂಚ್ ವಿತ್ ಅ ವ್ಯೂ ಅಂತಾರಲ್ಲ ಹಾಗೆ. ಇದು ಹನೋಯಲ್ಲಿರೋ ಸೆಂಟ್ ಜೋಸೆಫ್ಸ್ ಕೆಥಡ್ರಲ್ ಚರ್ಚ್. 19th ಸೆಂಚುರಿಯಲ್ಲಿ ಡ್ಯೂರಿಂಗ್ ಫ್ರೆಂಚ್ ಕಾಲನೈಸೇಷನ್ ಟೈಮಲ್ಲಿ ಈ ಚರ್ಚ್ನ ಕಟ್ಟಿಸಿರೋದು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಇದಕ್ಕೆ ಯಾವುದೇ ತರಹದ ಟಿಕೆಟ್ ಪ್ರೈಸ್ ಬೇಡ, ಫ್ರೀಯಾಗೆ ಹೋಗ್ಬೋದು.
ಇದು ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ವಾರದ ಎಲ್ಲ ದಿನದಲ್ಲೂ ಆಲ್ಮೋಸ್ಟ್ ತುಂಬ ರಶ್ ಇರುತ್ತೆ. ಈ 19th ಸೆಂಚುರಿ ಚರ್ಚ್ ನೋಡೋಕ್ಕೆ ತುಂಬ ಮ್ಯಾಗ್ನಿಫಿಸೆಂಟಾಗಿ ಕಾಣುತ್ತೆ. ಚರ್ಚ್ ಒಳಗೆ ಹೋಗಿದ್ದೆ, ನನಗೆ ಸೇಮ್ ಮೈಸೂರಲ್ಲಿರೋ ಸೆಂಟ್ ಅಲ್ಫೋನ್ಸಸ್ ಚರ್ಚೇ ನೆನಪಾಯಿತು. ಸೇಮ್ ಅದೇ ಫೀಲ್ ಅನ್ನಿಸ್ತಿತ್ತು. ಚರ್ಚ್ ನೋಡೋಷ್ಟೊತ್ತಲ್ಲಿ 5 ಗಂಟೆ ಆಗಿತ್ತು. ಸೊ ಆವಾಗ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದು 5:15ಗೆ ಟ್ರೈನ್ ಸ್ಟ್ರೀಟಲ್ಲಿ ಟ್ರೈನ್ ಬರುತ್ತೆ. ಇಲ್ಲಿಗೆ ಬಂದು ಸುಮಾರು 2 ವರ್ಷ ಆದ್ರೂ ನಾನು ಪರ್ಟಿಕ್ಯುಲರಾಗಿ ಟ್ರೈನ್ ಸ್ಟ್ರೀಟ್ನ ನೋಡಬೇಕು ಅಂತ ಬರೋಕ್ಕೆ ಹೋಗಲಿಲ್ಲ. ಯಾವಾಗಲೂ ಏನಿದೆ ಇದರಲ್ಲಿ, ಓಕೆ ಇಸ್ ಇಟ್ ಓವರ್ ಹೈಪ್ಡ್ ಅಂತ ಅನ್ಕೋತಿದ್ದೆ. ಬಟ್ ಈ ಸಲ ಐ ಡಿಸೈಡೆಡ್ ಟು ಗೋ ದೇರ್. ಚರ್ಚ್ ಸ್ಟ್ರೀಟಿಂದ ಸುಮಾರು 5 ನಿಮಿಷದಲ್ಲೇ ನಮಗೆ ಟ್ರೈನ್ ಸ್ಟ್ರೀಟ್ ಸಿಗುತ್ತೆ. ಈ ಬಿಲ್ಡಿಂಗ್ಗಳ ಮಧ್ಯೆ ಟ್ರೈನ್ ಸ್ಟ್ರೀಟ್ ಇರೋದೇ ಗೊತ್ತಾಗೋದಿಲ್ಲ. ಟ್ರೈನ್ ಬರೋ ಟೈಮ್ ಆಗಿದ್ದರಿಂದ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಪ್ಲೇಸ್ ತುಂಬ ಕವರ್ಡ್ ಆಗಿತ್ತು. ನಾನು ಎವ್ರಿ ಟೈಮ್ ಓಲ್ಡ್ ಕ್ವಾರ್ಟರ್ ಕಡೆ ಬಂದಾಗ್ಲೂ ಟ್ರೈನ್ ಸ್ಟ್ರೀಟಿಗೆ ಬರೋಕ್ಕಾಗಲಿಲ್ಲ. ಯಾಕಂದರೆ ಟ್ರೈನ್ ಟೈಮಿಂಗ್ಸೇ ಮ್ಯಾಚ್ ಆಗ್ತಿರ್ಲಿಲ್ಲ. ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರುತ್ತೆ ಟ್ರೈನ್ ಬರೋದಕ್ಕೆ. ಆ ಟೈಮಲ್ಲಿ ಹೋದರೆ ಮಾತ್ರ ಕಾಣಿಸುತ್ತೆ, ಇಲ್ಲ ಅಂದರೆ ಅಲ್ಲಿ ಹೋಗಿದ್ದು ವೇಸ್ಟು. ವಿಯೆಟ್ನಾಮಲ್ಲಿ ಕಾಫೀಸ್ ತುಂಬ ಫೇಮಸ್ಸು. ಸೊ ನಾನಿವತ್ತು ಎಗ್ ಕಾಫಿ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೆ. ಟ್ರೈನ್ ಬರೋಕ್ಕೆ ಮುಂಚೆನೇ ಅಲ್ಲಿರೋ ಪ್ರತಿಯೊಂದು ಕಾಫಿ ಶಾಪ್ ಓನರು ಆ ಟ್ರ್ಯಾಕಿಂದ ಎಲ್ಲರನ್ನೂ ಕ್ಲಿಯರ್ ಮಾಡಿಸ್ತಾರೆ. ಫೈನಲಿ ದ ಟ್ರೈನ್ ಇಸ್ ಹಿಯರ್. ನೀವೇನಾದರೂ ಇಲ್ಲಿ ಪ್ಲ್ಯಾನ್ ಮಾಡ್ತಿದ್ರೆ ಟ್ರೈನ್ ಟೈಮಿಂಗ್ಸ್ನ ಇಲ್ಲಿ ಮೇಲೆ ಹಾಕಿರ್ತೀನಿ. ಕೊನೆಗೆ ಟ್ರೈನ್ ಅಂತೂ ನೋಡಿದ್ವಿ. ನೋಡಾದ್ಮೇಲೆ ಅನಿಸಿದ್ದು ಇಸ್ ಇಟ್ ರಿಯಲಿ ಓವರ್ ಹೈಪ್ಡ್ ಆರ್ ವರ್ತ್ ವಾಚಿಂಗ್ ಇಟ್? ಡೆಫಿನೆಟ್ಲಿ ಎಸ್. ಯಾಕಂದರೆ ನಿಮಗೇನಾದರೂ ಕಲರ್ಫುಲ್ ವೈಬ್ಸ್ ವಿತ್ ಅ ಕಾಫಿ ಇಷ್ಟ ಆದರೆ ಈ ಪ್ಲೇಸ್ನ ಖಂಡಿತ ಮಿಸ್ ಮಾಡಬೇಡಿ. ನಾನು ಈ ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿರೋ ಮತ್ತಷ್ಟು ಜಾಗದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಶ್ರೂ ಸಾಗಾ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.